10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ 27ನೇ ತಾರೀಕು ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಇದರ ಅಂಗವಾಗಿ ಪ್ರಥಮ ಭಾಷೆ ಕನ್ನಡದ ಪರೀಕ್ಷೆ ನಡೆಯಲಿದೆ. ಇದರ ಸಲುವಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು ಅದರ ಉತ್ತರಗಳನ್ನು ಈಗ ನಾವು ನೋಡೋಣ. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಕೂಡ ಹಾಕಿದ್ದೀನಿ. ಅವನ್ನು ನೋಡಿ ಈಗ ಈ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡಿ ಚೆನ್ನಾಗಿ ಪ್ರಿಪೇರ್ ಆಗಿ. ಈಗ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ. ಅನುನಾಸಿಕ ಸಂಧಿಗೆ ಉದಾಹರಣೆ ಇದು ನೋಡಿ. ದೇವೇಂದ್ರ, ಮಳೆಗಾಲ, ವಾಗ್ಮಯ, ದಿಗಂತ ಅಂತ ಕೊಟ್ಟಿದ್ದಾರೆ. ವಾಗ್ಮಯ ಅನ್ನೋದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗ್ತದೆ ನೋಡಿ. ಮೂಗಿನಿಂದ ಬರುವಂಥ ಧ್ವನಿ ಸುಲಭವಾಗಿ ನೀವು ಗುರುತಿಸಬಹುದು. ಇದು ಅನುನಾಸಿಕ ಸಂಧಿ ಅಂತ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ನೋಡಿ. ಅವರು ಮಾತನ್ನು ಹೇಳಿದರು ಅಂತ ಹೀಗೆ ನಾವು ಇದನ್ನು ಮಾಡ್ತೀವಿ, ಅದು ಉದ್ಧರಣ ಚಿಹ್ನೆ. ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ನೋಡಿ. ಅಂಗೈ ಅಂದರೆ ಒಂದು ದೇಹದ ಭಾಗವನ್ನು ಸೂಚಿಸೋದು. ಯಾವಾಗೂ ಏನಾಗ್ತದೆ, ಇದು ಸುಲಭವಾಗಿ ನೀವು ಕಂಡುಹಿಡಿಯಬಹುದು, ಅದು ಅಂಶಿ ಸಮಾಸ ಅಂತ. ಒಂದು ಭಾಗವನ್ನು, ಶರೀರದ ಒಂದು ಭಾಗವನ್ನು ಸೂಚಿಸ್ತದೆ, ಅಂಶಿ ಸಮಾಸ. ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ ನೋಡಿ. ಅವ್ಯಯಗಳನ್ನು ಕಲ್ಕೋಬೇಕು. ಬೇಗನೆ ಅನ್ನುವುದು ಸಾಮಾನ್ಯಾರ್ಥ ಕಾವ್ಯಯ. ಇನ್ನು ಸಾವಿತ್ರಿಯೋಳ್ ಈ ಪದದಲ್ಲಿರುವ ವಿಭಕ್ತಿ ನೋಡಿ. ಒಳ್ ಅನ್ನೋದು ಹಳ್ಳಗನ್ನಡ ವಿಭಕ್ತಿ. ಒಳ್ ಅಂತಂದರೆ ಅಲ್ಲಿ ಅಂತ. ಅಲ್ಲಿ ಅನ್ನೋದು ಯಾವ ವಿಭಕ್ತಿ? ಸಪ್ತಮಿ ವಿಭಕ್ತಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ನೋಡಿ. ವಾಕ್ಯಗಳ ಪ್ರಕಾರಗಳನ್ನು ಓದ್ಕೋಬೇಕು ನೀವು. ಅದು ಯಾವುದು? ಮಿಶ್ರ ವಾಕ್ಯ. ಒಂದು ವಾಕ್ಯಕ್ಕೆ ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಯಾವುದು? ಮಿಶ್ರ ವಾಕ್ಯ. ಇನ್ನು ಸಂಬಂಧಿ ಪದ ಬರೆಯೋದು. ಹುಳ, ಹುಪ್ಪಡಿ, ಜೋಡು ನುಡಿ, ತುತ್ತ, ತುದಿ ನೋಡಿ. ಹುಳ, ಹುಪ್ಪಡಿ ಅಂದರೆ ಜೋಡು ನುಡಿ. ಇಲ್ಲಿ ಬೇರೆ ಬೇರೆ ಪದಗಳು ಬಂದಿವೆ. ಇಲ್ಲಿ ಏನಾಗಿದೆ? ತುತ್ತ, ತುದಿ ಅಂದರೆ ತುದಿ ಪ್ಲಸ್ ತುದಿ, ಎರಡು ತುದಿನೇ. ತುದಿ ಪ್ಲಸ್ ತುದಿ, ತುತ್ತ ತುದಿ ಅಂದರೆ ಇಲ್ಲಿ ದ್ವಿರುಕ್ತಿ. ತುದಿ ಪ್ಲಸ್ ತುದಿ, ತುತ್ತ ತುದಿ ಆಗಿರೋದು ದ್ವಿರುಕ್ತಿ. ಇಲ್ಲಿ ಜೋಡು ನುಡಿಯಲ್ಲಿ ನಾವು ಜೋಡಾಗಿ ಉಪಯೋಗಿಸ್ತೀವಿ, ಆದರೆ ಬೇರೆ ಬೇರೆ ಶಬ್ದ ಇರ್ತವೆ ಇಲ್ಲಿ. ಹುಳ, ಹುಪ್ಪಡಿ ಅಂತ. ನದಿ ಅನ್ನೋದು ರೂಢನಾಮ, ರೂಢಿಯಿಂದ ಬಂದದ್ದು. ವಿಜ್ಞಾನಿ ಅಂದರೆ ಕೆಲಸದಿಂದ ಬಂದದ್ದು, ಮಾಡೋ ಉದ್ಯೋಗದಿಂದ. ಇದು ಅನ್ವರ್ಥನಾಮ. ಇನ್ನು ವೈಶಾಖ ಬೇಸಿಗೆ ನೋಡಿ. ತತ್ಸಮ ತದ್ಭವಗಳು. ಕುಠಾರ, ಕೊಡಲಿ. ನಿಮ್ಮ ಪುಸ್ತಕದಲ್ಲಿ ಬರುವ ಒಂದು ತತ್ಸಮ ತದ್ಭವಗಳನ್ನೇ ಕೇಳ್ತಾರೆ. ಮಾಡಲಿ ಅನ್ನೋದು ವಿದ್ಯಾರ್ಥಕ. ಮಾಡಿಯಾನು, ಇನ್ಮ್ಯಾಗ ಮಾಡ್ಬೋದು ಅವನು, ಮಾಡ್ಯಾನು ಅಂತ ಅನ್ನೋದು ಸಂಭವನಾರ್ಥಕ, ಸಂಭವನೆಯನ್ನು ತೋರಿಸ್ತದೆ. ಮಾಡಲಿ ಅಂತಂದ್ರೆ ಮಾಡಲೇಬೇಕು, ಅದು ವಿದ್ಯಾರ್ಥಕ. ಇನ್ನು 11ನೇ ಪ್ರಶ್ನೆ ನೋಡಿ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಬೇಡವೆಂದು ಹೇಳಿದವರು ನಯಸೇನ. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಕಿರ್ದಿ ಪುಸ್ತಕ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್. ಕೌಸಂಬಿಯ ಅರಸ ಯಾರು? ಅತಿಬಳ. ಬೇಡರಗೆ ಅಗಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದವರು ಯಾರು? ಹೆಬ್ಲಕ್. ಅಂದರೆ ಹೆನ್ರಿ ಹೆವ್ಲಾಕ್ ಅವನ ಹೆಸರು. ಹೆಬ್ಲಕ್ ಅಂತ ಹಳ್ಳಿಯ ಜನರು ಹೇಳ್ತಾ ಇದ್ರು. ಹೆಬ್ಲಕ್ ಸಾಹೇಬ ಬುದ್ಧಿ ಮಾತನ್ನು ಹೇಳುತ್ತಾನೆ. ದ್ರೋಣನು ಪರಶುರಾಮನಿಗೆ ಏಕೆ ಬಂದನು? ದ್ರವ್ಯವನ್ನು ಅಂದರೆ ಸಂಪತ್ತನ್ನು ಬೇಡೋದಕ್ಕಾಗಿ ಬಂದನು. ಪುಟ್ಟ ಪೋರಿ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಗುರುತಾ ಮಲಗಿದ್ದಾಳೆ. ಇನ್ನು 3-4 ವಾಕ್ಯಗಳಲ್ಲಿ ಬರೆಯೋದು. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ನೋಡಿ. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ನೋಡಿ. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವನ್ನು ಮಾನವನು ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಆ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು. ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳಾವುವು ನೋಡಿ. ನೀವು ಇಷ್ಟೆಲ್ಲ ಬರಲಿಲ್ಲ ಅಂದರೂ ಸಿಂಪಲ್ ಆಗಿ ಬರಿಬೋದು. 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಕೈಗಾರಿಕಾ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕೆ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು.
ನೋಡಿ, ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ವಿವಿಧ ಮಾರ್ಪಾಡುಗಳನ್ನು ಮಾಡಿದರು. ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಇಲ್ಲಿನ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗಳು ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರುವುದಿಲ್ಲ. ಶಿಕ್ಷಿತ ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ರಾಜಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ನೋಡಿ, ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸ್ತಾರೆ. ಅವಾಗ ಅವರು ತಲೆ ತೆಗೆಸಿ ಉತ್ತರ ಕೊಡಲಾರದೆ ಕಣ್ಣೀರು ಸುರಿಸಿದರು. ನಾಚಿಕೆಯಿಂದ ಕಾಲಿನ ಬೆರಳುಗಳನ್ನು ನೆಲದ ಮೇಲೆ ಗೀರತೊಡಗಿದರು. ರಾಜಸಭೆಯಲ್ಲಿದ್ದವರೆಲ್ಲ ಈ ರಾಜರನ್ನು ಕುರಿತು ಇವು ಕಡು ಮೂರ್ಖರು, ಇವರು ವಿದ್ಯೆಯನ್ನು ಅರಿಯದವರು, ಸಪ್ತ ವ್ಯಸನದಲ್ಲಿ ಮುಳುಗಿರುವವರು ಎಂದು ನಿವೇದಿಸಿದರು. ಇದನ್ನು ಕೇಳಿದ ರಾಜನು ಅವರನ್ನು ಮೂರ್ಖರೆಂದು ತೀರ್ಮಾನಿಸಿ ಅಲ್ಲಿಂದ ಓಡಿಸಿದನು. ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ನೋಡಿ, ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳೊಡೆದವೋ ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಬಂದಿತು. ಬ್ರಿಟಿಷರ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರ ಬೆನ್ನು ಹತ್ತಿ ಕೊಂದರು. ಎದುರಿಗೆ ಸಿಕ್ಕವರಿಗೆಲ್ಲ ಕರುಣೆಯಿಲ್ಲದೆ ಗುಂಡೆ ಹೊಡೆದು ಸಾಯಿಸಿದರು. ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಹೆದರಿ ಚಟೇಕಾರರು ಗುಡ್ಡದ ಕಡೆಗೆ ಓಡಿ ತಲೆ ಮರೆಸಿಕೊಂಡರು. ಇನ್ನು ಭಗತ್ ಸಿಂಗ್ ಜಾಲಿಯನ್ ವಾಲಾ ಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ. ನೋಡಿ, ಭಗತ್ ಸಿಂಗ್ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆಯುವ ನಿರ್ಧಾರವನ್ನು ಕೈಗೊಂಡನು. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಬರೆಯಿರಿ. ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲ ಅಂತ ಮೊದಲು ತಿಳ್ಕೊಂಡಿರ್ತಾರೆ ಗಾಂಧೀಜಿಯವರು. ಆಮೇಲೆ ಅವರು ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂಥ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆಯು ಪಶ್ಚಾತ್ತಾಪ ಉಂಟಾಗುತ್ತದೆ. ಆದ ಕಾರಣ ಅವರು ಏನಂತಾರೆ, ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ ಅಂದವಾದ ಬರವಣಿಗೆಯು ಒಂದು ಶಿಕ್ಷಣದ ಅವಶ್ಯವಾದ ಅಂಶ ಅಂತ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಅಕ್ಕಮಹಾದೇವಿ ಅಭಿಪ್ರಾಯವನ್ನು ತಿಳಿಸಿ. ನೋಡಿ, ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡಿದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬಂತೆ ಎನ್ನುವುದು ಅಕ್ಕಮಹಾದೇವಿಯವರ ಅಭಿಪ್ರಾಯವಾಗಿದೆ. ರಾಜರ ಪ್ರಕೃತಿ ಹೇಗಿರುತ್ತದೆ? ರಾಜರ ಪ್ರಕೃತಿಯು ಅಹಂಕಾರದ ದಾಹ, ಜ್ವರ, ತಲೆಗಡೆರಿ, ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಇದು ಎಲ್ಲ ದುಡ್ಡಿನ ಮಹಿಮೆ. ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೈತೆ ಅಡರಿದವರಿಗೆಲ್ಲ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ಒಂದು ವಿಷಯ, ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ಇನ್ನು ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ನೋಡಿ, ಸಾರಾ ಅಬೂಬಕರ್ ಇವರು 1936ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಇವರು ಇವೆಲ್ಲ ಕೃತಿಗಳನ್ನು ಬರೆದಿದ್ದಾರೆ. ಸ್ವಲ್ಪ ಕೃತಿಗಳ ಹೆಸರುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಮತ್ತು ಇವರಿಗೆ ನೃಪತುಂಗ ಪ್ರಶಸ್ತಿ ದೊರಕಿದೆ. ಇನ್ನು ರನ್ನ ನೋಡಿ, 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಎಂಬ ಗ್ರಾಮದಲ್ಲಿ ಜನಿಸಿದನು. ಸಾಹಸ ಭೀಮ ವಿಜಯ ನೋಡಿ, ಅಜಿತ್ ತೀರ್ಥಂಕರ್, ಪುರಾಣ ತಿಲಕಂ ಇವೆಲ್ಲ ಕೃತಿಗಳನ್ನು ಬರೆದಿದ್ದಾರೆ. ಮತ್ತು ಕವಿ ಚಕ್ರವರ್ತಿ ಎಂಬ ಬಿರುದು ರನ್ನನಿಗಿದೆ. ಇನ್ನು ಪ್ರಸ್ತಾರ ಹಾಕಿ ಗಣವಿಭಾಗ ಛಂದಸ್ಸನ್ನು ಹೆಸರಿಸುವುದು. ನೋಡಿ, 30ನೇ ಪ್ರಶ್ನೆ ಯಾವಾಗಿದ್ರೂ ಈ 30ನೇ ಪ್ರಶ್ನೆ ಇರ್ತದೆ. ಅದು ಇಲ್ಲಿ ನೀವು ಇದನ್ನು ಪ್ರಸ್ತಾರ ಹಾಕಲಿಕ್ಕೆ ಕಲ್ಕೋಬೇಕು. ಲಘು, ಗುರು ಈ ರೀತಿ ಹಾಕಬೇಕು. ಆ ರೀತಿ ಬಂದರೆ ಇಲ್ಲಿ 14, 14, 23 ಈ ರೀತಿ ಈ ರೀತಿ ಬಂದಾಗ ನೀವು ಏನು ಅನ್ನೋದನ್ನು ಕಲ್ಕೋಬೇಕು. ಇದನ್ನೆಲ್ಲ ನನಗಿಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಇದು ಭಾಮಿನಿ ಷಟ್ಪದಿಯ ಲಕ್ಷ್ಯವಾಗಿದೆ. ಇದೆಲ್ಲ ಈ ರೀತಿ ಬಂದರೆ ಲಕ್ಷಣ, ಭಾಮಿನಿ ಷಟ್ಪದಿಯ ಲಕ್ಷಣ ಅಂತ ನೀವು ತಿಳ್ಕೋಬೇಕು. ಷಟ್ಪದಿಯ ಬಗ್ಗೆ ಓದ್ಕೋಬೇಕು ನೀವು. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡೋದು. ನೋಡಿ, ಭೀಮ ದುರ್ಯೋಧನರು ಮದಗಜಗಳಂತೆ ಇದು ಸುಲಭ ಇರುತ್ತೆ. ಅಂತೆ ಅಂತ ಬಂದ್ಕೊಳ್ಳಿ ನೀವು ತಿಳ್ಕೋಬೇಕು. ಉಪಮಾ ಅಲಂಕಾರ. ಭೀಮ ದುರ್ಯೋಧನರನ್ನು ಯಾವುದಕ್ಕೆ ಹೋಲಿಸಿದರೆ? ಮದಗಜಗಳಿಗೆ ಹೋಲಿಸಿದ್ದಾರೆ. ಉಪಮೇಯ, ಉಪಮಾನ, ಉಪಮಾಚಕ ಅಂತೆ ಸಮಾನ ಧರ್ಮ ಏನಿದೆ ಇಲ್ಲಿ ಹೋರಾಡುವುದು. ಇದು ತುಂಬ ಸುಲಭ ಇರುತ್ತೆ. ಇದನ್ನು ನೀವು ಆರಾಮಾಗಿ ಹೇಳ್ಬೋದು. ಇನ್ನು ಗಾದೆಯನ್ನು ವಿಸ್ತರಿಸಿ ಬರೆಯೋದು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಅಥವಾ ದೇಶಕ್ಕೆ ಸುತ್ತಿ ನೋಡು, ಕೋಶ ಓದಿ ನೋಡು. ಯಾವುದೇ ಗಾದೆ ಕೇಳಿದ್ರು ಈ ಪೀಠಿಕೆಯನ್ನು ನೀವು ಮಾತ್ರ ಬರೆಯಲೇಬೇಕು. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಆಕಾರದಲ್ಲಿ ವಾಮನ್ನಾದರೂ ಅರ್ಥದಲ್ಲಿ ತಿರುಕ್ರಮಂತೆ, ಸತ್ಯ ಸಹ ಜೀವಂತವಾದ, ಸುಳ್ಳು ಎಂದು ಸುಖವನ್ನು ಕೊಡಲಾರದು ಎಂಬುದು ಈ ಮೇಲಿನ ಗಾದೆಯ ಅರ್ಥ. ಈ ಮೊದಲಿನ 1-2 ಸಾಲುಗಳು ಎಲ್ಲದಕ್ಕೂ ಫಿಕ್ಸ್ ಇರ್ತವೆ. ಆಮೇಲೆ
ಈಗ ನೀವು ಈ ಗಾದೆಯ ಅರ್ಥಕ್ಕೆ ಬಂದು ಈ ಗಾದೆಯ ಬಗ್ಗೆ ಹೇಳಬೇಕಾಗ್ತದೆ. ನೋಡಿ, ಸುಳ್ಳು ಕ್ಷಣಿಕ, ಅದು ಶಾಶ್ವತ ಸುಖ ಕೊಡುವುದಿಲ್ಲ. ಸುಳ್ಳಿನ ಒಳನಾಟಕ ಹೆಸರೊಳಗೆ ಮುಳ್ಳು ತುಳಿದಂತೆ. ಸುಳ್ಳು ಹೇಳಿ ಆ ಸುಳ್ಳು ಬಯಲಾದ ಮನುಷ್ಯನು ತನ್ನ ಗೌರವ, ಅಂತಸ್ತು, ನಂಬಿಕೆ ಕಳೆದುಕೊಳ್ಳುವುದರ ಜೊತೆಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಬೇಕಾಗ್ತದೆ. ಈಗ ನೆಕ್ಸ್ಟ್ ನೋಡಿ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಇಲ್ಲಿ ಕೂಡ ಗಾದೆಯ ಒಂದು ಇದನ್ನು ಹೇಳಬೇಕು. ನಂತರ ಈ ಪರ್ಟಿಕ್ಯುಲರ್ ಗಾದೆಯ ಬಗ್ಗೆ ನೀವು ಒಂದು ವಿವರಣೆಯನ್ನು ಕೊಡಬೇಕಾಗ್ತದೆ. ನೋಡ್ತಾ ಹೋಗಿ, ಎಲ್ಲವನ್ನು ಓದ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ. ಇನ್ನು ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಇದು ನೋಡಿ, ನಿಮ್ಮ ವ್ಯಾಘ್ರ ಗೀತೆ ಗದ್ಯಪಾಠದಿಂದ ಏನು ಮೂರ್ತಿರಾವ್ ಬರೆದಿದ್ದಾರೆ ಆಕಾರ ನೆನ್ಪಿಟ್ಕೋಬೇಕು, ಸಂದರ್ಭ ಹೇಳಬೇಕು, ಸ್ವಾರಸ್ಯ ಹೇಳಬೇಕು. ಆಮೇಲೆ ಸಾಮಾಜಿಕ ಕಾನೂನುಗಳ ಹರಿಕಾರ. ಇದು ನಿಮ್ಮ ಭಾಗ್ಯಶಿಲ್ಪಿಗಳು ಪಾಠದಿಂದ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೃತಿಯಿಂದ ಸಂದರ್ಭ ಹೇಳಬೇಕು, ಸ್ವಾರಸ್ಯ ಹೇಳಬೇಕು. ನಂತರ ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ. ನೋಡಿ, ಎದೆಗೆ ಬಿದ್ದ ಅಕ್ಷರ. ಪಾಠದ ಹೆಸರು ಅದೇ, ಕೃತಿಯ ಹೆಸರು ಅದೇ, ಬರೆದವರು ದೇವನೂರು ಮಹಾದೇವರು. ಸಂದರ್ಭ ಹೇಳಬೇಕು, ಸ್ವಾರಸ್ಯ ಹೇಳಬೇಕು. ನಂತರ ಮಂಗಳ ಲೋಕದ ಅಂಗಳಕೇರಿ. ನೋಡಿ, ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಿಂದ. ಇದು ಗರಿ ಅನ್ನೋ ಒಂದು ಇದರಿಂದ ಬಂದಿದೆ, ಕವನಗೀತೆಗಳ ಸಂಕಲನದಿಂದ. ದ ರಾ ಬೇಂದ್ರೆ ಅವರು ಬರೆದಿದ್ದಾರೆ. ಇಲ್ಲಿ ಕೂಡ ನೀವು ಸಂದರ್ಭ ಹೇಳಬೇಕು, ಸ್ವಾರಸ್ಯ ಹೇಳಬೇಕು. ಹಸುರು ಹಸುರಿಳೆಯುಸಿರು. ನೋಡಿ, ಕುವೆಂಪು ಅವರು ಬರೆದಿರುವಂಥ ಹಸುರು ಪದ್ಯದಿಂದ. ಪಕ್ಷಿಕಾಶಿ ಇದು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹೇಳಬೇಕು, ಸ್ವಾರಸ್ಯವನ್ನು ಹೇಳಬೇಕು. ಈಗಳೊಂದಡಕೆಯು ಮಿಲ್ಲ ಕೈಯೊಳ್. ನೋಡಿ, ಇದು ಕೆಮ್ಮನೆ ಮೀಸವೆತ್ತನೆ. ನೋಡಿ, ಪಂಪನ ಬರೆದಂಥ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಈ ಒಂದು ಪದ್ಯಪಾಠದಿಂದ ಬಂದಿದೆ. ಸಂದರ್ಭ ಹೇಳಬೇಕು, ಸ್ವಾರಸ್ಯವನ್ನು ಹೇಳಬೇಕು. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಇನ್ನು ಪದ್ಯ ಭಾಗ ಪೂರ್ಣ ಮಾಡುವುದು. ನೋಡಿ, ಕೆಲವು ಪದ್ಯಗಳಿರ್ತವೆ, ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅವೇ ಫಿಕ್ಸ್ ಪದ್ಯಗಳನ್ನು ಕೇಳ್ತಾರೆ, ಅವನ್ನು ನೀವು ಬಾಯ್ಪಾಠ ಹಾಕಿದರೆ ಆರಾಮಾಗಿ ಬರೀಬೋದು. ಯಾವುದಾದ್ರೂ ಒಂದು ಪದ್ಯವನ್ನು ಬರೆಯೋದಿರ್ತದೆ. ನೀವೀಗ ಕೆಲವೊಂದು ಈ ಪ್ರಶ್ನೆ ಪತ್ರಿಕೆಯನ್ನು ಏನು ನಾವು ಬಿಡಿಸ್ತೀವಲ್ಲ ಅವನ್ನ ನೋಡಿಬಿಟ್ರೂ ಕೂಡ ಗೊತ್ತಾಗ್ತದೆ ನಿಮಗೆ. ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯುವುದು. ಇಲ್ಲಿ ಕೂಡ ಅಷ್ಟೇ, ಕೆಲವು ಪದ್ಯ ಭಾಗಗಳಿವೆ, ಅವನ್ನೇ ಪದೇ ಪದೇ ಕೇಳ್ತಾ ಇರ್ತಾರೆ. ಅವರ ಅರ್ಥಗಳನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಬರೆಯಬಹುದು. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ನೋಡಿ, ಶಬರಿ ಇದೆ, ವೀರಲವ ಇದೆ. ಅದೇ ಒಂದು ಪಾಠಗಳಿಂದ ಕೇಳ್ತಾರೆ ನಿಮಗೆ. ಅದೇ ಪಾಠ ಪದ್ಯದಿಂದ ಶಬರಿಯಿಂದ ಕೇಳ್ತಾರೆ. ತಾಳಿದವನು ಬಾಳೆಯನ ಮಾತು ಶಬರಿ ಪಾಲಿಗೆ ನಿಜವಾದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಶಬರಿ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದ್ದು ತಿಳಿಸಿ. ನೋಡಿ, ಶಬರಿಯಲ್ಲಿ ಪೂರ್ಣ ಓದ್ಕೊಂಡ್ಬಿಡಿ ನೀವು ಶಬರಿ ಚೆನ್ನಾಗಿ. ಅಂದರೆ 8-10 ವಾಕ್ಯಗಳನ್ನು ಆರಾಮವಾಗಿ ನೀವು ವರ್ಣನೆ ಮಾಡಿ ಬರೀಬಹುದು. ಇನ್ನು ವೀರಲವ ನೋಡಿ, ಶಬರಿ ಇಲ್ಲಿ ವೀರಲವ ಬದಲಿ ಇದಕ್ಕೆ ಇದ್ದಾರೆ, ಏನು ಸಂಕಲ್ಪ ಗೀತೆ ಕೇಳಿದ್ದಾರೆ. ವೀರಲವ ಕೇಳ್ತಾ ಇರ್ತಾರೆ, ಇಲ್ಲಾಂದರೆ ಸಂಕಲ್ಪ ಗೀತೆ ಕೇಳ್ತಾರೆ. ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯ ತಿಳಿಸಿ ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪ ಮಹತ್ವವನ್ನು JS ಶಿವರುದ್ರಪ್ಪರು ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ. ನೋಡಿ, ಸಂಕಲ್ಪ ಗೀತೆಯನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಅದರ ಒಂದು ಸಾರಾಂಶವನ್ನು, ಪದ್ಯದ ಸಾರಾಂಶವನ್ನು ತಿಳ್ಕೊಂಡ್ಬಿಟ್ರೆ ಆರಾಮಾಗಿ ಬರೀಬಹುದು. ಇನ್ನು ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು. ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದರಲ್ಲೇ ಉತ್ತರಗಳಿರ್ತವೆ, ಆರಾಮಾಗಿ ಬರೀಬಹುದು. ಇನ್ನು ಪತ್ರ ಲೇಖನದಲ್ಲಿ ನೋಡಿ, ಒಂದು ಮನವಿ ಪತ್ರ ಇರುತ್ತೆ, ಒಂದು ಖಾಸಗಿ ಪತ್ರ ಇರುತ್ತೆ. ಇದು ನೋಡಿ, ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಿರಿ. ಇದು ಮನವಿ ಪತ್ರ. ಮನವಿ ಪತ್ರ ಆದರೂ ಬರಿಬೋದು, ನೀವು ಖಾಸಗಿ ಪತ್ರ ಆದರೂ ಬರಿಬೋದು. ಫಾರ್ಮ್ಯಾಟನ್ನು ನೆನಪಿನಲ್ಲಿ ಇಟ್ಕೋಬೇಕು. ನೋಡಿ, ಲೆಫ್ಟ್ ಸೈಡ್ ಬರುತ್ತೆ, ರೈಟ್ ಸೈಡ್ ಬರಿಬೇಕು. ಇದನ್ನು ಕರೆಕ್ಟಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಕೊನೆಗೆ ಏನು ಬರಿಬೇಕು, ಒಡಲು ಏನಿರಬೇಕು, ವಿಷಯ ಯಾವ ರೀತಿ ಇದನ್ನು ಮಾಡ್ಕೋಬೇಕು. ಒಂದು 2-3 ಸಾಲು ಬರೆದ್ರೆ ನಡೆಯುತ್ತೆ. ಆದರೆ ಇದೇನು ಫಾರ್ಮ್ಯಾಟ್ ಇರ್ತಲ್ಲ, ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ನಿಮಗೆ ಮಾರ್ಕ್ಸ್ಗಳು ದೊರೆಯೋದು. ಇದು ಮನವಿ ಪತ್ರ. ಇದು ಖಾಸಗಿ ಪತ್ರ. ಯಾವ ರೀತಿ ಸಂಬೋಧನೆ ಮಾಡಬೇಕು ನೋಡಿ, ತಂದೆಗೆ ಪತ್ರ ನೋಡಿ, ಕೊನೆಗೆ ಯಾವ ರೀತಿ ಮುಗಿಸ್ಬೇಕು, ಹೊರ ವಿಳಾಸ ಯಾವ ರೀತಿ ಬರೀಬೇಕು ಅನ್ನೋದು. ಇನ್ನು ಪ್ರಬಂಧ ಬರವಣಿಗೆ, ರಾಷ್ಟ್ರೀಯ ಭಾವೈಕ್ಯ ಅಥವಾ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಚುನಾವಣಾ ಪ್ರಕ್ರಿಯೆ ಹಾಗೂ ಮಹತ್ವ. ನೋಡಿ, ಯಾವುದೇ ಪ್ರಬಂಧ ಕೇಳಿದ್ರು ಪೀಠಿಗೆ ಬರೀಬೇಕು. ನೋಡಿ, ರಾಷ್ಟ್ರೀಯ ಭಾವೈಕ್ಯ ನೋಡಿ, ಇದರ ಪೀಠಿಗೆ ನೋಡ್ಕೊಳ್ಳಿ. ಆಮೇಲೆ ವಿಷಯ ನಿರೂಪಣೆ ಅಂತ ಬರೀಬೇಕು. ನಂತರ ಉಪಸಂಹಾರ.
ನೋಡಿ, ಅಥವಾ ಒಂದು ಇದರದ್ದು ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಹಾಗೂ ಮಹತ್ವ. ಇಲ್ಲೂ ಕೂಡ ಪೀಠಿಕೆ ಬರೀಬೇಕು, ವಿಷಯ ನಿರೂಪಣೆ ಬರೀಬೇಕು, ಆಮೇಲೆ ಉಪಸಂಹಾರ ಮಾಡಬೇಕು. ಎಲ್ಲೆಲ್ಲಿ ಪಾಸ್ ಮಾಡಿ ನೀವು ಬರ್ಕೋಬೋದು. ಇದೇ ರೀತಿ ಮತ್ತೊಂದು ಪತ್ರಿಕೆಯೊಂದಿಗೆ ಭೇಟಿಯಾಗೋಣ.